ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಏನಪ್ಪ ಇದು ಐಫೋನ್ ಶೋರೂಮಲ್ಲಿ ಹೋಗ್ಬಿಟ್ಟು ಏನೋ ಶೋ ಮಾಡ್ತಾ ಇದ್ದಾರೆ ಅಂದ್ಕೋಬೇಡಿ. ನಾವು ಅಡಬಾಯ್ಸು ಬೆಂಗಳೂರು ಬಂದಿದ್ವಿ, ಲಾಸ್ಟ್ ವೀಡಿಯೋದಲ್ಲಿ ಮಾತ್ರ ಎಲ್ಲ ಹಂಚ್ಕೊಂಡಿದ್ದೆ. ಹಾಗಾಗಿನೇ ಬಂದಿದ್ದೀವಿ. ಮಾಲ್ಗುಡೀಸ್ ಕಾಫಿ ಕುಡ್ದಾಯಿತು, ಶಾಪಿಂಗ್ ಮಾಡಾಯಿತು, ಕಾಂತಾರ ಸಿನಿಮಾನೂ ನೋಡಾಯಿತು. ಫೈನಲಿ ಒಂದು ಬಂದಿರೋ ವಿಷಯನೇ ಒಂದು ಐಫೋನ್ ತೊಗೋಬೇಕು ಅಂತ ಸುಮಾರು ನಾವು ಶಾಪ್ಗಳನ್ನ ಹೋಗಿ ಅಲ್ಲೆಲ್ಲ ನೋಡಿದ್ವಿ. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾವು ಹುಡುಕ್ತಾ ಇದ್ದಿದ್ದು ಐಫೋನು ಅಲ್ಲಿ ಸಿಗ್ತಾ ಇರಲಿಲ್ಲ. ಫೈನಲಿ ಒಂದು ಐಫೋನ್ ಶೋರೂಮೇ ನಮಗೆ ಕಾಣಿಸ್ತು. ಆ ಶೋರೂಮ್ಗೆ ಹೋಗ್ಬಿಟ್ಟು ನಮಗೆ ಬೇಕಾಗಿರೋ ಐಫೋನ್ Pro 17 ಐಫೋನ್ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಐಫೋನ್ ಶೋರೂಮಲ್ಲಂತೂ ಹೋಗ್ತಾ ಇದ್ದಂಗೆ ತುಂಬ ಹೈಜಾನಿಕ್ ಆಗಿ, ತುಂಬ ನೀಟಾಗಿ, ಕಸ್ಟಮರ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಹಾಗೆ ಮಾತಾಡಿಸ್ತಾರೆ. ತುಂಬ ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸು. ಯಾಕಂದರೆ ನಾವು ಫಸ್ಟ್ ಟೈಮ್ ಐಫೋನ್ ಶೋರೂಮ್ಗೆ ಹೋಗಿದ ತಕ್ಷಣ ನಮ್ಮ ಬಾಯ್ಸ್ ಬಂದ್ಬಿಟ್ಟು ಫಸ್ಟೇ ಹೇಳ್ಬೇಕಾ ಐಫೋನ್ ಅಂತ ಇದ್ದರು. ತಗೊಂಡೇ ಬಿಟ್ರು ಕೈಗೆ. ತಗೊಂಡು ಅದನ್ನು ಗೀಸ್ ಎಲ್ಲ ಮಾತಾಡಿ ಅದನ್ನ ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆ ಆ ಗ್ಯಾಪಲ್ಲಿ ನಾನು ಐಫೋನ್ ಶೋರೂಮ್ನ ಒಂದು ವಿಸಿಟ್ ಮಾಡೋಣ ಅಂತ, ಅಲ್ಲಿ ಏನೇನು ಇರ್ಬೋದು, ಎಷ್ಟು ಪ್ರೈಸಸ್ ಇರ್ಬೋದು ಅಂತ ನಾನು ಹಾಗೆ ಮಾತಾಡ್ಕೊಂಡು ಅವ್ರ ಹತ್ರ ಒಂದು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಜಸ್ಟ್ ಒಂದು ಇಯರ್ಫೋನ್ ಬಂದ್ಬಿಟ್ಟು 13,500 ರೂಪಾಯಿ ಹೇಳಿದ್ರು. ಇಯರ್ಫೋನು ಐಫೋನ್ದು, ಆ್ಯಪಲ್ ಕಂಪ್ನಿದು 13,500 ರೂಪಾಯಿ ಅಂದ ತಕ್ಷಣ ನಮಗೆ ನಕ್ಷತ್ರಗಳೆಲ್ಲ ಕಣ್ಮುಂದೆ ಬಂದಾದಮೇಲೆ ಬೇಡಪ್ಪ ನಮಗೆ ಇಯರ್ಬಡ್ಸು ಬೇಡ, ಯಾವುದು ಬೇಡ ಅಂದ್ಬಿಟ್ಟು ಜಸ್ಟ್ ನಾವು ಫೋನ್ ನೋಡೋಕೆ ಬಂದಿದ್ವಿ. ಫೋನೇ ಇದು ಮಾಡೋಣ ಅಂದ್ಬಿಟ್ಟು ಸರಿ. ಹಾಗೆ ನಮ್ಮ ಹುಡುಗರಲ್ಲಿ ಫೋನ್ ಬಗ್ಗೆ ಡೀಟೇಲ್ಸ್ ಎಲ್ಲ ತೊಗೊಂಡು ಅದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅವೆಲ್ಲ ಮಾತಾಡ್ತಾಯಿದ್ರು, ವ್ಯಾಲಿಡಿಟಿ ಅದ್ರ ಬಗ್ಗೆ. ನಾನು ಅಷ್ಟೊತ್ತಿಗೆ ಐಫೋನ್ ಶೋರೂಮ್ ಎಲ್ಲ ಒಂದು ರೌಂಡ್ ಬರೋದಕ್ಕೆ ಡಿಸೈಡ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇವೆಲ್ಲ ಐಫೋನ್ಗಳೇ ತುಂಬ ಅದ್ಭುತವಾಗಿದ್ದಾವೆ, ತುಂಬ ಅದ್ಭುತವಾದ ಫೀಲು. ಅದ್ರ ಜೊತೆಲೇ ಆ್ಯಪಲ್ ಕಂಪ್ನಿದೆ ಲ್ಯಾಪ್ಟಾಪ್ಸ್ ಅಂತೂ ಲ್ಯಾಪ್ಟಾಪ್ಸು, ಐಪ್ಯಾಡ್ಸು ಮತ್ತು ಏನು ಅದ್ಭುತ ಅಂದರೆ ಮುಟ್ಟಿದ್ರೆ ತಗೊಳಬೇಕು ಅನ್ನಿಸ್ತೈತೆ. ಬಟ್ ತಗೊಳಕ್ಕೆ ಜೋಬಲ್ಲಿ ಅಷ್ಟು ಇರಬೇಕಲ್ವ. ಐಫೋನ್ ಅಂದರೆ ನಿಮಗೆ ಗೊತ್ತಲ್ವ ಯಾವ ಲೆವೆಲ್ ಇರುತ್ತೆ ಅಂದ್ಬಿಟ್ಟು. ಬಟ್ ಅದ್ಭುತ ಒಂದು ಎಕ್ಸ್ಪೀರಿಯೆನ್ಸ್ ನೋಡಿ. ಇದೆ ಫುಲ್ ಶೋರೂಮು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಮಗೆ ಅನ್ನಿಸ್ತು. ನಾನು ಇದೆಲ್ಲ ವೀಡಿಯೋ ಮಾಡೋದ್ರೊಳಗಡೆ ನಮ್ಮ ಹುಡುಗರು ಅಲ್ಲಿ ಆಲ್ರೆಡಿ ಸಿಮ್ ಹಾಕಿ ಮೊಬೈಲ್ನ ಆ್ಯಕ್ಟಿವೇಷನ್ ಮಾಡಿ ಆಯ್ತು ಸರಿ ಕಾಲ್ ಹಪ್ಪ ಅಂದ್ಬಿಟ್ಟು ಒಂದು ಫಸ್ಟ್ ಫೋನ್ ಕೂಡ ಮಾಡೋದಕ್ಕೆ ರೆಡಿಯಾಗಿ ಎಲ್ಲ ಹೋದ್ವಿ. ಹೋಗಿ ಅಲ್ಲಿ ನನ್ನ ಹತ್ರ ಹೋಗಿ ಏನಪ್ಪ ಮುಗೀತೆ ನಿಮ್ಮ ಕೆಲಸ ಎಲ್ಲ ಅಂದಿದ ತಕ್ಷಣ ಒಂದು ಚಿಕ್ಕ ಸ್ಮೈಲ್ ಕೊಡ್ತಾರೆ. ಗಾಟ್ ಇಟ್. ಫೈನಲಿ ನಾವು ಗೂಗಲ್ಲು ಅದೆಲ್ಲ ಬಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ರಾಯ್ಡಿಂದ ಕೆಲವೊಂದು ಕಾಂಟ್ಯಾಕ್ಟ್ಸ್ ಬೇಕಾಗಿತ್ತು, ಅದನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು. ಅವರೇ ಶೋರೂಮರ್ ಬಂದ್ಬಿಟ್ಟು ನಮ್ಗೆ ಬೇಕಾಗಿರೋ ಕೆಲವೊಂದು ಇದನ್ನೆಲ್ಲ ನಮ್ಮ ಐಫೋನ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಯಾಕಂದರೆ ನಾವು ಎಕ್ಸ್ಚೇಂಜ್ ಆಫರಲ್ಲಿ ಒಂದು ಐಫೋನ್ ಪರ್ಚೇಸಿಂಗ್ ಹೋಗಿದ್ದು. ನಮ್ಮ ಒಂದು ಫೋನ್ ನಾವು ಕೊಟ್ಬಿಟ್ಟು ಐಫೋನ್ನ ಪರ್ಚೇಸ್ ಫೈನಲಿ ನಮ್ಮ ಹುಡುಗರ ಕೈಗೆ ಐಫೋನ್ ಬಂದೇ ಬಿಡ್ತು. ತುಂಬ ಒಂದು ಸಂತೋಷದ ದಿನ, ಸಂತೋಷದ ಕ್ಷಣ. ಐಫೋನ್ ಬಂದಿರೋದಕ್ಕೆ ತುಂಬ ಖುಷಿ ಆಯಿತು. ಆ ಖುಷಿಯಲ್ಲಿ ನಾವು ಹಾಗೆ ವೀಡಿಯೋ ಮಾಡ್ಕೊಂಡು ಸುಮಾರು ಜನ ಕಸ್ಟಮರ್ಸು ದಸರಾ ಆಫರ್ಗೋಸ್ಕರ ಬಂದಿದ್ದರು. ಎಲ್ರಿಗೂ ಒಂಥರ ಖುಷಿ. ತುಂಬ ಡಿಫ್ರೆಂಟ್ ಆದ ಒಂದು ಆ್ಯಪಲ್ ಕಂಪ್ನಿ ಪ್ರಾಡಕ್ಟ್ಗಳು ನೋಡಿದ್ವಿ, ತುಂಬ ಡಿಫ್ರೆಂಟ್ ಆದ ಮೊಬೈಲ್ಗಳು ನೋಡಿದ್ವಿ. ಹಾಗೆ ಅಲ್ಲಿ ಕೂಡ ತುಂಬ ಕಸ್ಟಮರ್ನ ತುಂಬ ಚೆನ್ನಾಗಿ ಒಂದು ಟ್ರೀಟ್ ಮಾಡ್ತಾರೆ. ನಾವೆಷ್ಟೇ ಅವ್ರಿಗೆ ಕನ್ಫ್ಯೂಸ್ ಮಾಡಿದ್ರೆ ಕೂಡ ಪಾಪ ಅವರು ಅದಕ್ಕೆ ಕರೆಕ್ಟಾಗಿ ನಮ್ಗೆ ಉತ್ತರ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ, ಇಲ್ಲ ಈ ಫೋನ್ ಯಾವ ಥರ ಫ್ಯೂಚರ್ಸ್ ಇದ್ದಾವೆ, ಯಾವ ಥರ ಇದು ವ್ಯಾಲಿಡಿಟಿ ಇದೆ, ಎಷ್ಟು ದಿನ ವ್ಯಾಲಿಡಿಟಿ ಇದೆ ಅಂತ ಎಲ್ಲ ಹೇಳಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಪಾಪ ಅವರು ಇದು ಮಾಡಿ ಜೊತೆಲೇ ನಿಂತ್ಕೊಂಡು ಎಲ್ಲ ಹೇಳಿ ಫೈನಲಿ ನಾವು ಮೊಬೈಲ್ನ ಬಿಲ್ ಮಾಡಿಸ್ಕೊಂಡು ಇನ್ನೇನು ಶೋರೂಮೆಲ್ಲ ನೋಡಿದ್ವಿ. ತುಂಬ ಖುಷಿ ಆಯಿತು. ನಮ್ಮ ಹುಡುಗರು ಅದೇ ಖುಷಿಗೆ ಮೊಬೈಲ್ನೆತ್ತಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋಣ ಅನ್ನೋ ಟೈಮ್ಗೆ ಅವರು ಸರ್ 1 ನಿಮಿಷ ವೆಯ್ಟ್ ಮಾಡಿ ಸರ್, ಆಪಲ್ ಕಂಪ್ನಿ ಬ್ಯಾಗ್ ಕೊಡ್ತೀವಿ, ಬ್ಯಾಗಲ್ಲಿ ಹಾಕ್ಕೊಂಡು ನೀಟಾಗಿ ಹೋಗಿ ಸರ್ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನಾವು ಹಾಗೆ ಬ್ಯಾಗ್ ಕೊಡೋದಕ್ಕೋಸ್ಕರ ಬ್ಯಾಗ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಬ್ಯಾಗು ಮೊಬೈಲು ಎಲ್ಲ ಕೈಗೆ ಬಂತು. ನೋಡಿ ನಮ್ಮ ಬಾಯ್ಸ್ ಐಫೋನ್ ಪರ್ಚೇಸ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿದ್ರು. ಹಾಗೆ ನಮ್ಮ ಬಾಯ್ಸು ಖುಷಿಯಲ್ಲಿ ಶೋರೂಮಿಂದ ಹೊರಗಡೆ ಬಂದರು. ನಾನು ಅವರ ಹಿಂದೆ ಹೋಗಲು ಶುರುವಾದೆ. ಅಲ್ಲಿಂದ ನಾವೆಲ್ಲ ಆಚೆ ಬಂದ್ವಿ. ಐಫೋನ್ ಇದು ಒಂದು ಚಿಕ್ಕ ಐಫೋನ್ ಓಲ್ಗಾ ಕತೆ.